ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕವಲ್ಗ. ಇವತ್ತು ಒಡಿಸ್ಸಾದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೇನೆ. ಅದು ಒಡಿಸ್ಸಾದಲ್ಲಿರ್ತಕ್ಕಂಥ ಕೋನಾರ್ಕ್ ದೇವಸ್ಥಾನ. ಈ ಕೋನಾರ್ಕ್ ದೇವಸ್ಥಾನ ಸೂರ್ಯದೇವನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ದೇವಸ್ಥಾನ. 13ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಅಂಥ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ನಾನಿದ್ದೇನೆ. ನಿಮಗೂ ಕೂಡ ಆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಈಗ ನಾನು ಸದ್ಯ ಇರ್ತಕ್ಕಂಥದ್ದು ಸೂರ್ಯನಾಥ ದೇವಸ್ಥಾನದ ಹೊರಗಡೆ. ಈಗ ಆ ಸೂರ್ಯನಾಥ ದೇವಸ್ಥಾನದ ಒಳಗಡೆ ಹೋಗೋಣ, ಬನ್ನಿ. ಸೂರ್ಯನಾಥ ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥ ದೃಶ್ಯ. 2 ಸಿಂಹಗಳ ಚಿತ್ರಗಳಿವೆ ನೋಡಿ. ಈ ಒಳಗಡೆ ಹೋಗೋಣ, ಬನ್ನಿ. ನನ್ನ ಹಿಂದ್ಗಡೆ ಕಾಣಿಸ್ತಕ್ಕಂಥದ್ದೇ ಕೋನಾರ್ಕದ ಸೂರ್ಯದೇವ ದೇವಸ್ಥಾನ. ಈ ದೇವಸ್ಥಾನ 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ನೋಡಿ. ಇದು ಒಂದು ರೀತಿಯಲ್ಲಿ ರಥದ ಮಾದರಿಯಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ಕೆಳಗಡೆ ಇನ್ನೂ ಕೂಡ ಕಾಣಿಸ್ತಾ ಇದೆ ರಥದ ರೀತಿಯಲ್ಲಿ ಈ ದೇವಸ್ಥಾನ ಇದೆ ಅನ್ನೋದನ್ನು. ಇಲ್ಲಿ 7 ಕುದುರೆಗಳು, 12 ರಥದ ಚಕ್ರಗಳು ಕಾಣಿಸ್ತಾ ಇವೆ. ಆ ರಥದ ಮೇಲೆ ಈ ದೇವಸ್ಥಾನ ನಿಂತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಹೀಗಾಗಿ ಇದಕ್ಕೆ ಕೋನಾರ್ಕ ಮತ್ತು ಸೂರ್ಯದೇವ ದೇವಸ್ಥಾನ ಅಂತ ಕರೀತಾರೆ. ಸೂರ್ಯದೇವನಿಗೆ ಮೀಸಲಾಗಿರ್ತಕ್ಕಂಥ ದೇವಸ್ಥಾನ, ರಥದ ಮಾದರಿಯಲ್ಲಿರ್ತಕ್ಕಂಥ ಈ ದೇವಸ್ಥಾನ ತುಂಬ ಆಕರ್ಷಕವಾಗಿರ್ತಕ್ಕಂಥ ದೇವಸ್ಥಾನ. ಕುದುರೆ ಈ ಕೋನಾರ್ಕ್ ದೇವಸ್ಥಾನ ಎಳೆದುಕೊಂಡು ಹೋಗ್ತಾ ಇವೆ ಅನ್ನುವ ರೀತಿಯಲ್ಲಿ ಕಾಣಿಸ್ತದೆ. ಈಗಲೂ ಕೂಡ 7 ಕುದುರೆಗಳಲ್ಲಿ 2-3 ಕುದುರೆಗಳು ಕಾಣಿಸ್ತವೆ. ಉಳಿದ ಕುದುರೆಗಳೆಲ್ಲ ನಾಶವಾಗಿವೆ. ಜೊತೆಗೆ 12 ಚಕ್ರಗಳಿವೆ. ಅಂದರೆ ಈ ರಥಕ್ಕೆ ಚಕ್ರಗಳು ಹೇಗಿರ್ತವೆ ಆಗ 12 ಚಕ್ರಗಳಿರ್ತಕ್ಕಂಥ ರಥವನ್ನು
7 ಕುದುರೆಗಳು ಎಳೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕೋನಾರ್ಕ್ ಸೂರ್ಯನಾಥ ದೇವಸ್ಥಾನ ಇರತಕ್ಕಂಥದ್ದು ವಿಶೇಷ. साइड 3 मैडम टोटल 7 आवर्स मैडम नहीं सामने ऐसे नहीं रहते नहीं मैडम 1 आवर लेके जा रहा है मैडम घोड़ा को ब्रिटिश लोगों ने बम लगा के डैमेज कर दिया ब्रिटिश लोग हाँ इंग्लिश लोग అంటే కింద నిలిచారు పైన అమ్మవారి అచ్చు ఉంటుంది రామాయణం ఉంటుంది. ಮೊಘಲರ ಅರಸ ಔರಂಗಜೇಬ ಈ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದ ನಂತರ ಇಲ್ಲೆಲ್ಲ ಇಲ್ಲಿಯ ವಾಸ್ತುಶಿಲ್ಪ ಅವನತಿ ಆಗುತ್ತೆ. ಸೂರ್ಯನಾಥ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಕಂಬಗಳು ನೋಡಿ, ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆ ಹೊಂದಿರತಕ್ಕಂಥದ್ದು. ಈ ದೇವಸ್ಥಾನದ ಸುತ್ತಲೂ ಮತ್ತು ಮೇಲುಗಡೆ ಇರತಕ್ಕಂಥ ವಾಸ್ತುಶಿಲ್ಪ ಮತ್ತು ಚಿತ್ರಗಳನ್ನು ನೋಡಿದರೆ ಇಲ್ಲಿ ಕಾಮ ಉತ್ತೇಜನಗೊಳಿಸ್ತಕ್ಕಂಥ ವಾಸ್ತುಶಿಲ್ಪಗಳು ಮತ್ತು ಚಿತ್ರಗಳೇ ಹೆಚ್ಚಾಗಿವೆ.